ಈಗ ಸ್ಟಿಲ್ ಯು ದ ಪ್ರೊಡ್ಯೂಸರ್ ಆಫ್ ದ ನಾಟಕ ಮಂಡಳಿನ ಅಥವಾ ಆ್ಯಕ್ಟ್ ಮಾಡ್ತೀರಾ? ಮೇನ್ ಆ್ಯಕ್ಟರ ನೀವು? ಸರ್ ನಾನು ಮೇನ್ ಆ್ಯಕ್ಟರು. ಹಾಂ. ಅದು ಡ್ರಾಮಾ ಸ್ಟಾರ್ಟ್ ಆದಮೇಲೆ. ಡ್ರಾಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಐ ಆಮ್ ಪ್ರೊಡ್ಯೂಸರು. ಎಲ್ಲ ವ್ಯವಸ್ಥೆ ತಿನ್ನೋದ್ರಿಂದ ಹಿಡ್ಕೊಂಡು ಆ್ಯಕ್ಟ್ರಿಗೆ ಬಂದಂಥ ಕೆಲಸಗಾರರಿಗೆ ಅವ್ರಿಗೆ ಊಟ ವಸತಿ ಎಲ್ಲ ನೋಡ್ಕೊ. ನೀವು ಮಾಡುವಂಥ ಮೇನ್ ಪಾತ್ರಗಳು ಯಾವುದು? ಸರ್ ನಾನು ವಿಶೇಷವಾಗಿ ಮೇನ್ ಹೀರೋ ಪಾತ್ರನೇ ಮಾಡ್ತೀನಿ ನಾಟಕ ಕಂಪನಿಯಲ್ಲಿ. 1-2 ಡ್ರಾಮಾದಲ್ಲಿ ವಿಲನ್ ಮಾಡ್ತೀನಿ. ಇವತ್ತು ಕಾಮಿಡಿ ಟ್ರೈ ಮಾಡಿಲ್ಲ, 1-2 ಡ್ರಾಮಾದಲ್ಲಿ ಮಾಡ್ತೀನಿ. ಕಾಮಿಡಿ ಟ್ರೈ ಮಾಡಿಲ್ವಾ? ಇಲ್ಲ ಸರ್. ರಾಜು ಸರ್ ಮಗ ಆಗಿ ಕಾಮಿಡಿ ಟ್ರೈ ಮಾಡಿಲ್ಲ. ಅದೇ ಎಲ್ಲರೂ ಅದೇ ಹೇಳ್ತಾರೆ, ರಾಜಸ್ಥಾನ ಕುಟುಂಬ ಕಾಮಿಡಿ ಟ್ರೈ ಯಾವಾಗೂ ಬರಲೇ ಇಲ್ಲ ಸರ್. ನಾನು ಪಕ್ಕಾ ಸುದೀಪ್ ಅಭಿಮಾನಿ ಆಗಿರೋದ್ರಿಂದ. ಓ ಹೌದಾ? ಅವ್ರನ್ನೇ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಯಾವಾಗಲೂ ಹೀರೋಯಿಸಮ್ ಹಂಗೆ ಹೋದೆ. ಅದು ಕಂಟಿನ್ಯೂಸ್ ಆಗಿ ಡ್ರಾಮಾದಲ್ಲೂ ಹಾಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಸರ್ ಇರ್ಬೇಕಾದ್ರೆ ನೀವು ಸಿನಿಮಾ ಮಾಡ್ತಿರ್ಗೆ ಸಿನಿಮಾಗೆ ಎಂಟ್ರಿ ಆದಾಗ ಸರ್ದು ಹೆಂಗಿತ್ತು ರಿಯಾಕ್ಷನ್ಸ್ಗಳು? ಸರ್ ಚೆನ್ನಾಗಿತ್ತು. ಆಮೇಲೆ ನಾವು ಎಷ್ಟು ಸಲ ನಾವು ಕೇಳ್ತಿದ್ವಿ, ನಮಗೂ ಹೇಳ್ರಿ ಅಂದ್ಕಲಿ ಅವ್ರು ಫಸ್ಟ್ ಆಫ್ ಆಲ್ ಅಪ್ರೋಚ್ ಮಾಡಲ್ಲ. ಹೌದಾ? ನನ್ನ ಮಗ ಅಂತ ಎಲ್ಲಿ ಇಂಟ್ರೊಡ್ಯೂಸ್ ಇವತ್ತಿನವರೆಗೂ ಮಾಡಿಲ್ಲ ಅವ್ರು. ನೀವು ಬೇಕಾದ ಪಾಡ್ಕಾಸ್ಟ್ ನೋಡಿ, ಲೈಕ್ ಯಾವ್ದಾರು ಇಂಟರ್ವ್ಯೂ ನೋಡಿ, ನಿನ್ನ ಟ್ಯಾಲೆಂಟ್ ನೋಡಿ ಗುರುತಿಸಿ ಅವ್ರು ಮಾಡಿಸ್ಬೇಕು. ಇಲ್ಲ ನಾನು ಹೇಳ ಹಂಗೆ ಹೇಳಿದ್ರೆ ನಂದು ಅವಾಗಲೂ ಒಂದು 50 ಮೂವಿ ಆಗಿರ್ತೀವಿ. ಈಗ ಒಂದು 4-5 ಮಾಡಿದ್ದೀನಿ ಅಷ್ಟೇ. ಬೆಳವಣಿಗೆ ಎಷ್ಟು ಹಂಗೆ ಅವ್ರು ಅಪ್ರೋಚ್ ಮಾಡೋದು. ಇವನ್ ನಿಮ್ಗೆ ಗೊತ್ತಾ, ನಂಗೆ ಯಾವಾಗ ಒಂದು 10-12 ವರ್ಷ ನನ್ನ ಕಂಪ್ನಿ ನನ್ನ ಕೈಲಿ ಬಂತಲ್ಲ, ಬಂದ ಮೇಲೇನು ಅವರು ಯಾವತ್ತೂ ನಮ್ಮ ಕಂಪ್ನಿಗೆ ಫ್ರೀಯಾಗಿ ಪಾತ್ರ ಮಾಡಿಕೊಟ್ಟಿಲ್ಲ. ಓ ಹೌದಾ? ಮಗ ಇದ್ದರೆ ಮನೆಯಲ್ಲಿ ಬಿಸ್ನೆಸ್ ನಿನ್ಗೆ ನಂಗೆ ಇಷ್ಟು ಕೊಟ್ಟರೆ ಬರ್ತೀನಿಲ್ಲ ಅಂದ್ರೆ ಇಲ್ಲ. ಶಾಬಾಷ್. ತಗೊಳ್ದೆ ಒಂದು ದಿವಸನೂ ಮಾಡಿಲ್ಲ ಸರ್. ಹೌದಾ? ನೋಡ್ರಿ ಲಾಸ್ನಾಗ ಇದೀವಿ, ಏನು ಮಾಡಲಿ, ಏನು ಕರ್ಮದ. ಇವತ್ತು ಕೊಟ್ಟರೆ ನಾಳೆ ಮಾಡ್ತೀನಿಲ್ಲ, ಮಾಡಂಗಿಲ್ಲ ನೋಡು. ಮಾಡಿಲ್ಲ ಸರ್. ಎಷ್ಟು ಸಲ ನನಗೆ ಎದುರಿಸ್ಬೇಕಂತ ಕಾರ್ ಸ್ಟಾರ್ಟ್ ಮಾಡ್ರ, ರೊಕ್ಕ ಕೊಡ್ತೀಯ ಹೋಗ್ಲೇ. ನಾನು ಕಾರ್ ಚಲೋ ಐತೆ ನೋಡಿಲ್ದ ಹೊಂಟ್ಬಿಡ್ತನ, ಹೊಡೆದು ಬರ್ರಿ ನಾಳೆ ಮಾಡ್ಯಾರ ಅಂದ್ರೆ ಆ ಥರ ಕಾಡಿಸ್ಬೇಕನ್ನೋ ಉದ್ದೇಶ ಅಲ್ಲ. ಬಿಸ್ನೆಸ್ ನಿನಗೆ ಸಂಬಂಧಪಟ್ಟದ್ದು. ನಿಂಗೆ ಕೋಟಿ ಲಾಭ ಆದ್ರೆ ನಾನು ತೊಗೊಳಕ್ಕೆ ಬರ್ತೀನ, ನಿಂಗೆ ಲಾಸ್ ಆದ್ರೆ ನಾ ಕೊಡಕ್ಕೆ ಬರ್ತೀನ? ಇಲ್ಲ. ನನಗೇನು ಮಾತಾಡಿದ್ವಿ ಅದು ಕೊಟ್ಟರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ಕೆಲವೊಂದು ಸರಿ ಡಿಮಾಂಡ್ ಜಾಸ್ತಿ ಮಾಡಿದಕ್ಕೆ ಬಿಟ್ಟಿದ್ದೀನಿ, ಬೇಡ ಅವ್ರು ಅಂತೇಳಿ. ಬೇಡ ಹೋಗ್ರಿ ನಾ ಮಾಡ್ಕೋತೀನಿ ಹೆಂಗಾರ ಅಂತೇಳಿ. ಮೈ ಗಾಡ್, ರಿಯಲಿ ಸರ್, ಇದು ಶಾಕಿಂಗ್ ನನಗೆ. ನೀವು ಬೇಕಾದ್ರೆ ಯಾವಾಗಾದ್ರೂ ಬಂದಾಗ ನಮ್ಮ ಕಂಪ್ನಿ ಪೇಮೆಂಟ್ ಲಿಸ್ಟಲ್ಲಿ ಅವ್ರ ಹೆಸರು ಇರುತ್ತೆ, ರಾಜು ತಾಳಿಕೋಟಿ 50,000 1,00,000 ಅಂತ. ಕ್ಯಾನ್ ಚೆಕ್ ಇಟ್. ಆ್ಯಂಡ್ ಕೊಟ್ಟರೆ ಬರ್ತೀಯ? ಹಾಂ, ಇಲ್ಲಾಂದ್ರೆ ಇಲ್ಲ. ಸೊ ಯಾವತ್ತು ಫ್ರೀಗಿ ಅಂತ ಚಾನ್ಸೇ? ಯಾವ ಮಾಡಿದ್ದಾರೆ ಫ್ರೀಗಿ ಅಂತ ತೀರಾ ಕಷ್ಟ ಇದ್ದಾಗ. ಅದಕ್ಕೂ ಹೋಮ್ ಮಿನಿಸ್ಟರ್ ಆಫ್ ಇಂಪ್ಲೂಯೆನ್ಸ್ ಹಚ್ಚಬೇಕು. ಮಮ್ಮಿ ನಿನ್ನ ಗಂಡ ಭಾಳ ಕೇಳಾಕತ್ತಾನವ, ಒಂದು ಸ್ವಲ್ಪ ಹೇಳಿ ಕಡಿಮೆ ತಗೋ ಅಂತೇಳಿ. ಇಬ್ರು ಹೆಂಡ್ರಲ್ಲಿ ಯಾರು ಮುದ್ದಿನ ಹೆಂಡ್ರು ಅಂತನ್ಬೋದು ಅವ್ರಿಗೆ? ಮಮ್ಮಿನೇ ಸರ್. ಹೌದಾ? ಮಮ್ಮಿನೇ. ಅವ್ರು ನಮ್ಮ ಮಮ್ಮಿನೇ ಯಾವಾಗಲೂ ಜಾಸ್ತಿ ಪ್ರೀತಿ ಮಾಡ್ತಾಯಿದ್ರು. ಸೊ ಮಮ್ಮಿಗೆ ಹೆದರ್ತಾನೂ ಇದ್ರು ಆ್ಯಕ್ಚುಲಿ. ಹೌದಾ? ಹೋಮ್ ಮಿನಿಸ್ಟರ್ ಅಂತೇಳಿ. ಇವತ್ತಿಗೂ ಇಷ್ಟೆಲ್ಲ ಇದಕ್ಕೆ ಮೇನ್ ಕಾರಣ ಅಂದರೆ ಹೇಳ್ತೀನಿ, ಹೆಂಗೆ ಜಾಸ್ತಿ ಪ್ರೀತಿ. ಇಡೀ ನಮ್ಮ ಪ್ರಾಪರ್ಟಿ ಏನಿದೆಯೋ ಎಲ್ಲ ನಮ್ಮ ತಾಯಿಯವ್ರ ಹೆಸರಲ್ಲೇ ಮಾಡಿದ್ದಾರೆ. ಓ ಹೌದಾ? ಹ್ಞೂ ಸರ್. ಸೊ ವಿಲ್ ದಟ್ ಬಿ ಅ ಪ್ರಾಬ್ಲಮ್ ಟು ದಿ ಸೆಕೆಂಡ್ ವೈಫ್? ಇಲ್ಲ, ಅವ್ರಿಗೇನು ಬೇಕೋ ಅವ್ರಿಗೆ ಮಾಡಿ. ಓ ಅವ್ರಿಗೇನು ಬೇಕೋ ಅವ್ರಿಗೆ ಮಾಡಿ. ಹಾಂ, ನಾನು ಇಲ್ಲ ಅಂದರೂ ನಿನಗೆ ಇವತ್ತೇನೋ ತೊಂದರೆ ಆಗಿರ್ಬೋದು, ಇರಾಕ್ ಮನೆ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು, ಅವ್ರಿಗೆ ಮಾಡಿ ಆದಮೇಲೆ ಏನು ಎಂಟೈರ್ ಪ್ರಾಪರ್ಟಿ ಇದೆಯೋ, ಇವನ್ ತಾವು ಯೂಸ್ ಮಾಡೋ ಕಾರ್ ಮೊದಲು ಮಾಡಿ ಮಮ್ಮಿ ಹೆಸರಲ್ಲಿ ಪ್ರೇಮ. ಇವತ್ತಿಗೂ ನೀವು ಬೇಕಾದ್ರೆ ಅದನ್ನು ತೆಗೆದು ನೋಡಿ. ಅವ್ರು ಅಟ್ಲೀಸ್ಟ್ ಅವ್ರು ಸಾಯೋವರೆಗಾದ್ರೂ ತಮ್ಮ ಹೆಸರಲ್ಲಿ ಇಟ್ಕೋಬೋದಿತ್ತಲ್ಲ ಸರ್? ಕರೆಕ್ಟ್. ಈಗ ತೀರ್ಕೊಂಡ್ಮೇಲೆ ಅವ್ರ ಹೆಸರಲ್ಲಿ ಆಗಿದ್ದು ಯಾವುದೂ ಇಲ್ಲ, ಇನ್ನೂ ಹಂಗೆ ಇದೆ. ನಾವೆಲ್ಲೂ ಡೆತ್ ಸರ್ಟಿಫಿಕೇಟ್ ಹಚ್ಚಿಲ್ಲ, ಏನು ನಾವು ಅದನ್ನು ವಾರಸ ಮೀನ್ಸ್ ನಾವು ಎಲ್ಲೂ ಅದನ್ನು ಏನೂ ಮಾಡ್ಕೊಂಡೇ ಇಲ್ಲ, ಮಾಡುವಂಥ ಪ್ರಸಂಗನೇ ಇಲ್ಲ. ಬಿಕಾಸ್ ಅವ್ರ ಹೆಸರಲ್ಲಿ ಇಲ್ಲವೇ ಇಲ್ಲಲ್ಲ ಇದು. ಹೌದು. ಮಮ್ಮಿ ಹೆಸರಲ್ಲಿ ಅವ್ರು ಅವಾಗಲೇ ಏನು ಪ್ಲ್ಯಾನ್ ಮಾಡಿದ್ರು ಅಥವಾ ಅವ್ರಿಗೆ ಹೆಚ್ಚಿಂದ ಹೆಂಡತಿ ಮೇಲೆ ಪ್ರೀತಿ ಇತ್ತು ಏನು ಗೊತ್ತಿಲ್ಲ, ಅವಾಗಲೇ ಸ್ಟಿಲ್ ಅವ್ರು ಇರುವಾಗಲೇ ಎಲ್ಲ ಮಮ್ಮಿ ಹೆಸರಲ್ಲೇನು ಮಾಡಿದ್ರು. ಸರ್ ಈಗ ಕಲರ್ಸ್ ಕನ್ನಡ ವಾಹಿನಿಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಪ್ರೇಮ, ರೈಟ್ ಸೈಡಲ್ಲಿ ಪ್ರೇಮ, ಅವಾಗಲೇ ಲೈಫಲ್ಲಿ ಫಸ್ಟ್ ಟೈಮ್ ನಾವುಗಳು ನೋಡಿದ್ದು. ಹೌದೌದು. ಆಯ್ತಾ? ಅದು ಹೆಂಗೆ ಕನ್ವಿನ್ಸ್ ಮಾಡಿರ್ತಾರೆ ಇಬ್ರನ್ನ ಅಂತ ನನಗೆ. ಇಲ್ಲ ಸರ್, ಅದು ರಾಜ ರಾಣಿ ಅಂತ ಒಂದು ಪ್ರೋಗ್ರಾಮ್ ಅವ್ರು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ರು. ಎಲ್ಲರಿಗೂ ರಾಜ ರಾಣಿ ಇವ್ರಿಗೆ ರಾಣಿಯರು. ಸೊ ಅವ್ರು ಹೆಂಗೆ ಅಪ್ರೋಚ್ ಮಾಡಿದ್ರು ಗೊತ್ತಿಲ್ಲ. ಅಪ್ಪಾಜಿ ಅಬ್ವಿಯಸ್ಲಿ ಒಪ್ಕೊಂಡಿರ್ತಾರೆ. ಬಟ್ ಮಮ್ಮಿ ನಮ್ಮಿಬ್ರು ಮಮ್ಮಿಗಳು ಹೆಂಗೆ ಒಪ್ಕೊಂಡ್ರು, ಅವ್ರು ಹೆಂಗೆ ಅವ್ರನ್ನ ಒಪ್ಸಿದ್ರು. ಅವ್ರಿಬ್ರು ಮಾತಾಡ್ತಾನೆ ಇರಲಿಲ್ಲ? ಇಲ್ಲ ಸರ್, ಮಾತಾಡ್ತಾರೆ. ಇಬ್ರು ಮಾತಾಡ್ತೀರ? ನೀವು ನಂಬೋದೇ ಇಲ್ಲ. ಇವರಿಬ್ರು ಏನಿದು ಸೌತಿ ಹೆಂಡತಿ ಅಂತ ಇರೋದ್ರ ನಂಬೋದೇ ಇಲ್ಲ. ಹಂಗಿಲ್ಲೇ ಇಲ್ಲ, ಸೀನೇ ಇಲ್ಲ ನಮ್ಮ ಮನೆಯಲ್ಲಿ. ಬಿಕಾಸ್ ಹುಟ್ಟಿದಾಗಿಂದ ಚಿಕ್ಕಮ್ಮ ಅನ್ಕೊತ ಬಂದಿದ್ದೀವಿ, ಇವರು ತಂಗಿ ಬಾರಮ್ಮ ಹೋಗಮ್ಮ ಅನ್ಕೊತ ಬಂದಿದ್ದಾರೆ. ಸೊ ಆಫ್ಟರ್ ದ್ಯಾಟ್ ಮ್ಯಾರೇಜ್ ಆದಮೇಲೆ ಶೀ ಈಸ್ ಸೆಕೆಂಡ್ ವೈಫ್ ಅಂತ ಗೊತ್ತಿರೋದು. ಅದರ್ವೈಸ್ ಸೊಸೆನೇ ಕಾಡಿಸೋದು, ತಿನ್ನೋದು, ಉಣ್ಣೋದು ಎಲ್ಲ ಜೊತೆಗೆ ಇತ್ತು. ಇವತ್ತಿಗೂ ನೀವು ನಂಬಲ್ಲ, ನಮ್ಮ ಮಮ್ಮಿನೇ ಫೋನ್ ಮಾಡಿ ಉಂಡಿ ಇಲ್ಲೇ ಎಲ್ಲಿದೆಯೇ ಬಂದೇ ಇಲ್ಲಲ್ಲ, ಲೈಕ್ ಈ ಥರ ಮಾತಾಡ್ತಾರೆ ಅವರು. ಆದರೆ ಹಂಗಿದೆ ಅವ್ರದ್ದು ಮುಂಚೆಯಿಂದ ಬಾಂಡಿಂಗ್. ಅದು ನಮ್ಮ ತಂದೆ ಎಷ್ಟು ಪುಣ್ಯ ಮಾಡಿದ್ರೂ ಗೊತ್ತಿಲ್ಲ ಆ ಥರ ಹೆಂಡ್ರಿ ಸಿಗ್ಬೇಕಂದ್ರೆ. ಒಂದೇ ಹೆಂಡ್ತಿನೇ ಚೆನ್ನಾಗಿ ಸಿಗಲ್ಲ,
ಅಂಥದ್ರಲ್ಲಿ ಇವ್ರಿಗೆ ಬೆಲೆ ಕೊಟ್ಟು ಇವ್ರಿಗೆ ಗೌರವ ಕೊಟ್ಟು ಇವ್ರು ಅಂದದ್ದು ಮಾಡಿದ್ದು ಇವ್ರಿಗೂ ಆಮೇಲೆ ಇನ್ನೊಂದು ಇವ್ರು ಸರಿ ಸಮ ದುಡ್ದಿದ್ದಾರೆ ಅವರು. ಹೌದಾ? ನಮ್ಮ ಮಮ್ಮಿ ಎಷ್ಟು ದುಡ್ದಾರ ಅಂದಾಗ ರಾಜು ತಾಳಿಕೋಟೆ ಆಗಿರೋದು. ಅದನ್ನ ನಾನು ಹೆಮ್ಮೆಯಿಂದ ಎಲ್ಲಿಂದ ತಿಳ್ಕೊತೀನಿ. ಅವರು ಹೇಳ್ಕೊತಿದ್ರು. ಬಟ್ ನಾನು ನೋಡಿರೋ ಪ್ರಕಾರ ಅವ್ರು ಸರಿ ಸಮ ಅವ್ರದ್ದು ಹೆಂಗ್ ದುಡ್ದಿದಾರ ಅವ್ರು ಸರಿ ಸಮ ದುಡ್ದಾಗ ಈಗ ಕಲಿಯೋದು ಕುಡುಕ ಅಂದ ತಕ್ಷಣ ರಾಜು ತಾಳಿಕೋಟೆ ನೆನಪಾಗ್ತದೆ. ಕರೆಕ್ಟ್. ಆ ಕುಡುಕನ ಮಗಳೊಬ್ಳು ಅವನನ್ನ ಕುಡುಕ ಚಟದಿಂದ ಬಿಡಿಸ್ಬೇಕನ್ನೋಳು ಒಬ್ಳಿದ್ದು ಕ್ಯಾರೆಕ್ಟರ್. ಅದೇ ಮಮ್ಮಿ ಅದನ್ನ ಯಾರೂ ಅಬ್ಸರ್ವ್ ಮಾಡಿಲ್ಲ. ಅದೇ ಹೇಳ್ತಾರಲ್ಲ ಎಲೆ ಮೇರೆ ಕಾಯಿ ಅಂತೆ, ಕೆಳಗಡೆ ಫೌಂಡೇಶನ್ ಯಾರಿಗೂ ಕಾಣಲ್ಲ, ಮೇಲೆ ಮನೆ ಅಷ್ಟೇ ಕಾಣುತ್ತೆ. ಹಂಗೆ ನಮ್ಮ ಮಮ್ಮಿ ಲಿಟ್ರಲಿ ನಿಮ್ಮ ಅಪ್ಪ ಮತ್ತು ನಿಮ್ಮಮ್ಮ ನಾಟಕಗಳನ್ನ ಮಾಡ್ತಾ ಅವ್ರ ಜೀವನವನ್ನ ರೂಪಿಸ್ಕೊಂಡು ಮಕ್ಕಳುಗಳಾಗಿ ಲಿಟ್ರಲಿ ಇಟ್ ಇಸ್ ಆಲ್ ಒಂಥರ ನಾಟಕ ಮಾಡ್ತಾನೆ ಜೀವನ ಮಾಡ್ಬಿಟ್ಟು. ಹೌದು ಸರ್, ಅರ್ಧ ರಂಗಭೂಮಿಯಲ್ಲೇ ಅವ್ರ ಜೀವನ ಕಳೆದಿರೋದು. ಇವತ್ತಿಗೂ ನಮ್ಮ ತಂದೆ ಲಾಸ್ಟ್ ಇನ್ನೇನು ಕೊನೆ ಉಸಿರು ಎಳಿತಾ ಇದ್ದಾರೆ ಅಂದ್ರೂ ಎಲ್ಲ ಹೋಲ್ ಅನ್ಸಲ್ಲ ನಮ್ಮ ಮಮ್ಮಿನೇ. ಲೆಕ್ಕಪತ್ರ ಅವ್ರು ಒಂದು ದಿವಸನೂ ಎಂದು ಲೆಕ್ಕಪತ್ರ ಮಾಡೋದಾಗಲಿ ಕಲೆಕ್ಷನ್ ಎಷ್ಟಾಗಿದೆ ಅಂತ ಕೇಳೋದಷ್ಟೇ ಅವ್ರಿಗೆ ಗೊತ್ತು. ಯಾರಿಗೆ? ಅಮ್ಮಗೆ? ಅಪ್ಪಾಜಿಗೆ. ಓ ಏಟಾಗೈತಿ ಇವತ್ತು ದುಡ್ಡು ಕಲೆಕ್ಷನ್, ಬುಕಿಂಗ್ ಕಲೆಕ್ಷನು ಇಷ್ಟು, ಓಕೆ ರೈಟ್. ಒಂದಿನ ನಾನು ಆಫೀಸಲ್ಲಿ ಬರ್ತಿರ್ಲಿಲ್ಲ, ಯಾರಿಗೇನು ಪೇಮೆಂಟ್ ಎಲ್ಲ ನಮ್ಮ ಮಮ್ಮಿನೇ ಪೇಮೆಂಟ್ ಕೊಡೋದು, ಜಾಗ ಬಾಡಿಗೆ ಇಷ್ಟು ಕೊಟ್ಟಿವಿ, ಕರೆಂಟ್ ಬಿಲ್ ಇಷ್ಟು, ಅವತ್ತಿಂದ ಇವತ್ತಿನವರೆಗೂ ಅವರೇ ಮಾಡ್ತಿದ್ರು. ಸೊ ನಾನು ಬಂದಮೇಲೆ ಒಂಚೂರು ಅವ್ರನ್ನೆಲ್ಲ ರಿಟೈರ್ಡ್ ಮಾಡಿಸಿ ಮನೇಲಿ ಕುಂದಿರಿಸಿ ಹೊಲ ಮನೆ ನೋಡ್ಕೊಡ್ರಿ, ನಾವು ನಾಟಕ ಕಂಪ್ನಿ ನೋಡ್ಕೋತೀವಿ. ಆ್ಯಂಡ್ ತಮ್ಮ ಈ ಬ್ಯಾಕ್ ಎಂಡ್ ಪ್ರೊಡಕ್ಷನ್ಗೆ ಇಳಿಲಿಲ್ಲ, ಫುಲ್ ಅವ್ರು ಬರೀ ನಾನು ಆ್ಯಕ್ಟು. ಆಮೇಲೆ ಅವಂಗೂ ಸ್ವಲ್ಪ ನಮ್ಮ ತಂದೆಯವ್ರದ್ದು ಅವಂಗೂ ಯಾವಾಗಲೂ ಕ್ಲಾಶಸ್ ಇದ್ದೇ ಇರ್ತಿತ್ತು. ನೀವು ನೋಡಿರ್ಬೋದು ಅನ್ಕೋತೀನಿ ಎಷ್ಟೋ ಚಾನಲಲ್ಲಿ. ಮೊನ್ನೆ ಅವ್ರದ್ದು ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಗೆ ಜಾಯ್ನ್ ಆಗಿದ್ದವನು. ಅದಕ್ಕೂ ಬಿಫೋರ್ ಒಂದು 10 ವರ್ಷ ಅವನು ಜಗಳ ಮಾಡಿ ದೂರನೇ ಇದ್ದ. ಹೌದಾ? ಹಿಂಗಾಗಿ ನಮ್ಮ ಕಂಪ್ನಿಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಕಾಣಿಸ್ಕೊಂಡಿಲ್ಲ ಅವನು. ಅಂದರೆ ಮನೆ ಬಿಟ್ಟು ಹೊಟ್ಟೋಗಿದ್ರ? ಹಾಂ, ಮನೆ ಬಿಟ್ಟು ತನ್ನದೇ ಆದದೊಂದು ಫ್ಯಾಮಿಲಿ ಅವನು ಜೂನಿಯರ್ ರಾಜು ತಾಳಿಕೋಟೆ ಅಲ್ಲ. ಸೊ ಅವ್ನ ಮೈಂಡ್ ಸೆಟ್ ಅವನಕ್ಕೆ ಯಾವ ಬೇಕೋ ಯಾವ ಬೇಡ ಇದ್ರೆ ನಾನೊಬ್ಬ ಇರ್ತೀನಿ, ಈ ಥರ ಅವ್ನು ಬೆಳೆದವನು. ಹಾಗೆ ಸೇಮ್ ಕಾರ್ಬನ್ ಕಾಪಿ, ಬಾಯ್ ಬ್ಲಡ್ ಅದು ಬಂದುಬಿಟ್ಟಿದೆ ಅವನಿಗೆ. ನಾವಾದರೂ ಒಂಚೂರು ಕಾಂಪ್ರಮೈಸ್ ಆಗ್ತೀವಿ ಯಾವ್ದಾದ್ರು ಕೆಲವೊಂದು ವಿಷಯಕ್ಕೆ, ಅವನು ಆಗೋದೇ ಇಲ್ಲ. ಸೊ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಅಷ್ಟೇ, ಮಾಡ್ತಾನೂ ಇರಲಿಲ್ಲ. ಎಲ್ಲ ಆ್ಯಕ್ಟ್ ಮಾಡ್ತಿದ್ದ ಬೇರೆ ಕಂಪ್ನಿಗಳಲ್ಲಿ, ಬೇರೆ ಡ್ರಾಮಾಗಳಲ್ಲಿ, ನಮ್ದ್ರಲ್ಲಿ ಮಾಡ್ತಿರ್ಲಿಲ್ಲ. ಒಟ್ನಲ್ಲಿ ನೋಡಿ, ಅಂದ್ರೆ ಬೇರೆ ಕಂಪ್ನಿಲಿ ಆಕ್ಟ್ ಮಾಡಿದ್ರು ಇಲ್ಲಿ ಸೀನಿಯರ್ ರಾಜು ತಾಳಿಕೋಟೆ ಇಲ್ಲಿ ಮಾಡ್ತಿದ್ದಾರೆ, ಬೇರೆ ಕಂಪ್ನಿಲಿ ಜೂನಿಯರ್ ರಾಜು ತಾಳಿಕೋಟೆ ಅಲ್ಲಿ ಮಾಡ್ತಾ ಇದ್ದಾರೆ. ಹಂಗೆ ಹಾಕ್ಸೋನು ಅಲ್ಲಾದ್ರೂ ಜೂನಿಯರ್ ರಾಜು ತಾಳಿಕೋಟೆ ಅಂತಾನೆ ಹಾಕ್ಸೋನು. ಹೌದಾ? ನಮ್ಮ ನಂದು ಯಾಕೆ ಹಾಕ್ಸನ್ಲಿ ಅವ್ನು ಅಂತ ಹೇಳಿರಲ್ಲ ಅವನಿಗೆ, ಬರತ್ತಂದ ಅಷ್ಟ ದಾವಲ್ ಅಂತ ಅಟ್ಟ ಹಾಕ್ಸೋ ಅಂತ ಹೇಳಿ ನಂದು ಯಾಕೆ ಹಾಕಿಸ್ತಾನೆ ಮಗ. ಮಾತಾಡ್ತಿರ್ಲಿಲ್ಲ ಇಬ್ರು? ಮಾತಾಡ್ತಿಲ್ಲ. ಬಟ್ ನಿಮ್ಮ ಜೊತೆ ಮಾತಾಡ್ತಿದ್ರು? ನನ್ನ ಜೊತೆ ಫುಲ್ ಕ್ಲೋಸ್. ನಾವು ಯಾವತ್ತೂ ಅಪ್ಪ ಮಗನ ಥರ ಬೆಳೆದೇ ಇಲ್ಲ. ಅವ್ರ ಫ್ರೆಂಡು ಅಲ್ಲ, ಬಟ್ ನೀವು ನಿಮ್ಮ ತಮ್ಮ ನೀವಿಬ್ರು ಮಾತಾಡ್ತೀವಿ? ನಾವಿಬ್ರು ಕ್ಲೋಸ್ ಇದ್ದೀವಿ ಸರ್. ನಮ್ಗೆ ಅವ್ನಿಗೆ ಏನು ಕ್ಲಾಸಸ್ ಇರಲಿಲ್ಲ, ಏನೂ ಇಲ್ಲ. ಬಂದರೆ ಸಣ್ಣ ಪುಟ್ಟ ವ್ಯವಹಾರದಾಗ ಬರ್ತಿತ್ತು, ದುಡ್ಡಿನ ವಿಚಾರದಲ್ಲಿ ಬಿಟ್ಟರೆ ಅದು ನಾನು ತಿಳಿಸಿ ಹೇಳಿದರೆ ಓಕೆ ಅಣ್ಣ ಫೈನ್. ಅಮ್ಮ ಮತ್ತೆ ಮಗ ಹೆಂಗಿರೋರು? ಎರಡನೇ ಮಗ? ಅವ್ರಿಗೆ ಅಲ್ಲಿ ಬಂದಿರೋದು ಸಮಸ್ಯೆ, ಅಲ್ಲಿಂದನೇ ಪ್ರಾರಂಭ ಆಗಿದ್ದದು. ನನ್ನ ಹೆಂಡ್ತಿಗೆ ಹಿಂಗೆ ಅಂತ ಯಾವ ಮಗನೇ ಅಂತೇಳಿ ನೀ ಸಮಸ್ಯೆ ಸ್ಟಾರ್ಟ್ ಆಗಿದ್ದದು. ಅವನು ಒಂಥರ ರ್ಯಾಶ್ ಮನುಷ್ಯ, ನಮ್ಮ ಅಪ್ಪನ ಥರನೇ. ಮಾತಲ್ಲಿ ಏನೋ ಅಂದ್ಬಿಟ್ಟಿದ್ದಾನೆ. ನನ್ನ ಹೆಂಡ್ತಿಗೆ ಹಿಂಗೆ ಅಂತ ಯಾವ ಮಗನ ಬರ್ಬಾರ್ದು, ನಡಿ ಹೊರಗೆ, ಗೆಟ್ ಔಟ್. ಹೆಂಡತಿಗೆ ಅಮ್ಮ ಅಂದಿದ್ದೆ. ಅದೇ ಇಟ್ ಮೀನ್ಸ್ ನಮ್ಮ ಮಮ್ಮಿಗೆ. ಅಲ್ಲ, ಬಟ್ ಅಲ್ಲಿ ಅಮ್ಮ ಮತ್ತೆ ಮಗನ್ಗೆ ಹೆಂಗಿತ್ತು ಇದು? ಚೆನ್ನಾಗಿ ಸರ್. ಇವತ್ತಿಗೂ ನಾ ಅದನ್ನೇ ಕೇಳಿಸ್ತೀನಿ. ನಾವು ಇಷ್ಟೆಲ್ಲ ಮಾಡ್ತೀವಿ, ಅವ್ನು ನಿನ್ನೆ ಮನೆ ಬರ್ತಾನೆ ಮಗ ಹೋಗ್ತಾನೆ, ಅವನಿಗೆ ಜಾಸ್ತಿ ಪ್ರೀತಿ ಮಾಡ್ತಿಲ್ಲ ಇವತ್ತಿಗೂ ನಾವು ಕಾಡ್ತೀವಿ. ಯಾಕಂದರೆ ಸಣ್ಣ ಮಗ ಅಲ್ಲ, ಚಿಕ್ಕವನು. ಸೊ ಜಾಸ್ತಿ ಪ್ರೀತಿ ಅವನ ಮೇಲೆ. ಅಪ್ಪ ಹೋದ್ಮೇಲೆ ವಾಪಸ್ ಬಂದಿದ್ದ? ಅಪ್ಪಾಜಿ ತೀರ್ಕೊಂಡ ದಿವಸನೇ ಬಂದಿದ್ದು. ಅಲ್ಲಿವರೆಗೂ ಅವನು ಸ್ವಲ್ಪ ದೂರ ಇದ್ದ, ಅಂದರೆ ಫ್ಯಾಮ್ಲಿಯಿಂದ ಅಷ್ಟೇ. ಬಾಕಿ ಎಲ್ಲ ನಾವು ಸಿಕ್ಕ ಮಾತಾಡ್ಸಿದ್ವಿ, ನಾವು ಅಣ್ಣ ತಮ್ಮ ಪಾರ್ಟಿ ಮಾಡಿ. ಪಾಪ ಒಂದು ಗಿಲ್ಟ್ ಇರುತ್ತಲ್ಲ, ವಾಪಸ್ ಬಂದಿಲ್ಲ. ಅದೇ ಗಿಲ್ಟಿ ಸರ್, ಇದ್ದಾಗ ಬರಲಿಲ್ಲಲ್ಲ ಅನ್ನೋದೊಂದು ಗಿಲ್ಟ್ ಒಂದು ಕಾಡೋದು ಇವತ್ತಿಗೂ. ಅದಕ್ಕೋಸ್ಕರನೇ ಪೂರಾ ದಿವಸ ಅಳ್ತಿರ್ತಾನೆ ಅವನು ಇದ್ದಾಗ. ಹ್ಞೂ ಸರ್. ಅವರು ಕೇಳಲಿಲ್ವಾ ಈ ಅಟ್ಲೀಸ್ಟ್ ಸಾಯೋ ಟೈಮಲ್ಲಿ ಅದಕ್ಕೆ ಮುಂಚೆನಾದ್ರು ಅಟ್ಲೀಸ್ಟ್ ಮಗಂದು ಎರಡನೇ ಮಗಂದು ಏನೋ ಕೇಳಲಿಲ್ಲ ಸರ್? ಅವ್ನು ಕರೆಸ್ಬಿಡ್ರಿ ಅಂತಿದ್ರು ಅವರು. ಹೇಳ್ತಿಲ್ಲ ಅದೇ ಥರ ಸೈಟ್ ಅವ್ರದ್ದು ಸೇಮ್. ಅವನು ಹಂಗೆ ನೀ ಸತ್ರು ಬರಂಗಿಲ್ಲ ಹೋಗಿ ಮಗನ ಅಂತಿದ್ದವ.